ಆತ್ಮೀಯರೇ, ಸ್ವಾಗತ. ಸಂವಿಧಾನ ಮಾಲಿಕೆಯಲ್ಲಿ 3ನೇ ಸಂಚಿಕೆ ಸ್ಪರ್ಧಾರ್ಥಿಗಳಿಗಾಗಿ, ಜ್ಞಾನಾರ್ಥಿಗಳಿಗಾಗಿ ಬಹುಜನರ ಅಪೇಕ್ಷೆ ಮೇರೆಗೆ ಮತ್ತೊಮ್ಮೆ ತರ್ತಾ ಇದ್ದೇನೆ. ಇದು 3ನೇ ಸಂಚಿಕೆ. ನೋಡ್ಕೊಂಡು ಬರುವ ಉನ್ನಿ ಕೃಷ್ಣನ್ ವಿರುದ್ಧ ಆಂಧ್ರ ಪ್ರದೇಶ ರಾಜ್ಯ 1993ನೇ ಸಾಲು. ಏನಪ್ಪ ಇದು ಪ್ರಕರಣ ಅಂದರೆ, ಎಸ್ ಸಿ ಜೀವಿಸುವ ಹಕ್ಕಿನ ವಿಸ್ತೃತ ವ್ಯಾಖ್ಯಾನವನ್ನು ಎತ್ತಿ ಹಿಡಿದಿದೆ. ಈ ಪ್ರಕರಣ ಖಾಸಗಿ ಸಂಸ್ಥೆಗಳು ವಿಧಿಸುವ ಕ್ಯಾಪಿಟೇಷನ್ ಶುಲ್ಕವನ್ನು ನಿಯಂತ್ರಿಸುವ ರಾಜ್ಯದ ಕಾನೂನುಗಳ ಸಾಂವಿಧಾನಿಕತೆಗೆ ಕೆಲವು ಖಾಸಗಿ ವೃತ್ತಿಪರ ಶೈಕ್ಷಣಿಕ ಸೌಲಭ್ಯಗಳ ಸವಾಲನ್ನು ಒಳಗೊಂಡಿತ್ತು. ಭಾರತ ಸಂವಿಧಾನದ ಭಾಗ 3 ಮೂಲಭೂತ ಹಕ್ಕುಗಳು 32ನೇ ವಿಧಿಯಲ್ಲಿ 5 ರೀತಿಯ ರಿಟ್ಗಳಿಗೆ ಅವಕಾಶ ನೀಡಲಾಗಿದೆ. ಅವು ಯಾವಪ್ಪ 5 ರೀತಿಯ ರಿಟ್ಗಳು ಅಂದರೆ, 1 ಹೇಬಿಯಸ್ ಕಾರ್ಪಸ್, 2 ಮ್ಯಾಂಡಮಸ್, 3 ಪ್ರೊಹಿಬಿಷನ್ ಅಂದರೆ ನಿಷೇಧಾಜ್ಞೆ, 4 ಸರ್ಟಿಯೋರರಿ, 5 ಕೋ ವಾರೆಂಟ್. ಭಾರತದಲ್ಲಿ ಸರ್ಟಿಯೋರರಿಯ ಬಗ್ಗೆ ಸಂಗತಿಗಳು. 1991ರ ಪೂರ್ವ ಸರ್ಟಿಯೋರರಿಯ ರಿಟನ್ನು ನ್ಯಾಯಾಂಗ ಮತ್ತು ಅರೆ ನ್ಯಾಯಾಂಗ ಅಧಿಕಾರಿಗಳ ವಿರುದ್ಧ ಮಾತ್ರ ನೀಡಲಾಗುತ್ತಿತ್ತು ಮತ್ತು ಆಡಳಿತಾತ್ಮಕ ಅಧಿಕಾರಿಗಳ ವಿರುದ್ಧ ಅಲ್ಲ. 91ರ ನಂತರ ವ್ಯಕ್ತಿಗಳ ಹಕ್ಕುಗಳ ಮೇಲೆ ಪರಿಣಾಮ ಬೀರುವ ಆಡಳಿತಾತ್ಮಕ ಅಧಿಕಾರಿಗಳ ವಿರುದ್ಧವೂ ಪ್ರಮಾಣ ಪತ್ರವನ್ನು ನೀಡಬಹುದು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. ಶಾಸಕಾಂಗ ಸಂಸ್ಥೆಗಳು ಮತ್ತು ಖಾಸಗಿ ವ್ಯಕ್ತಿಗಳು ಅಥವಾ ಸಂಸ್ಥೆಯ ವಿರುದ್ಧ ಇದನ್ನು ನೀಡಲಾಗುವುದಿಲ್ಲ. ಹಾಗಾದರೆ ಕೋ ವಾರೆಂಟ್ ರಿಟ್ನ ಅಕ್ಷರಶಃ ಅರ್ಥವು ಯಾವ ಅಧಿಕಾರ ಅಥವಾ ವಾರೆಂಟ್ ಅಂತ, ಆನ್ ಬೈ ವಿಚ್ ಅಥಾರಿಟಿ ಆರ್ ವಾರೆಂಟ್ ಅಂತೇಳಿ. ಒಬ್ಬ ವ್ಯಕ್ತಿಯಿಂದ ಸಾರ್ವಜನಿಕ ಕಚೇರಿಯನ್ನು ಅಕ್ರಮವಾಗಿ ಕಬಳಿಸುವುದನ್ನು ತಡೆಯಲು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಈ ರಿಟ್ಟನ್ನು ಹೊರಡಿಸುತ್ತದೆ. ಈ ರಿಟ್ ಮೂಲಕ ಸಾರ್ವಜನಿಕ ಕಚೇರಿಗೆ ವ್ಯಕ್ತಿಯ ಹಕ್ಕುಗಳ ಕಾನೂನು ಬದ್ಧತೆಯನ್ನು ನ್ಯಾಯಾಲಯವು ವಿಚಾರಣೆ ನಡೆಸುತ್ತದೆ. ಭಾರತದಲ್ಲಿ ಕೋ ವಾರೆಂಟ್ ಬಗ್ಗೆ ಸಂಗತಿಗಳು. ಕಾಯ್ದೆ ಅಥವಾ ಸಂವಿಧಾನದ ಮೂಲಕ ರಚಿಸಲಾದ ಶಾಶ್ವತ ಪಾತ್ರದ ಸಾರ್ವಜನಿಕ ಕಚೇರಿಯು ಆದೇಶಗಳ ಬಗ್ಗೆ ಕೋ ವಾರೆಂಟ್ ಹೊರಡಿಸಬಹುದು. ಖಾಸಗಿ ಅಥವಾ ಸಚಿವರ ಕಚೇರಿಯ ವಿರುದ್ಧ ಇದನ್ನು ನೀಡಲಾಗಿಲ್ಲ. ಸಂವಿಧಾನ ಭಾಗ 3ರ ಹೊರಗಿನ ಹಕ್ಕುಗಳು ಮಾತ್ರ ಇಲ್ಲಿ ನಮಗೆ ಕೊಡಲಾಗಿರುತ್ತದೆ. ಈ ಹಕ್ಕುಗಳನ್ನು ಸಾಂವಿಧಾನಿಕ, ಕಾನೂನು ಮತ್ತು ಮೂಲಭೂತವಲ್ಲದ ಹಕ್ಕುಗಳು ಎಂದು ಕರೆಯಲಾಗುತ್ತದೆ. ಇವುಗಳು ಕೆಳಕಂಡಂತಿವೆ. 265ನೇ ವಿಧಿ ಅಂದರೆ, ಕಾನೂನಿನ ಅಧಿಕಾರವನ್ನು ಹೊರತುಪಡಿಸಿ ಯಾವುದೇ ತೆರಿಗೆಯನ್ನು ವಿಧಿಸಲಾಗುವುದಿಲ್ಲ ಅಥವಾ ಸಂಗ್ರಹಿಸಲಾಗುವುದಿಲ್ಲ. 300A ವಿಧಿ ಏನು ಹೇಳಪ್ಪ ಅಂದರೆ, ಆಸ್ತಿ ಹಕ್ಕಿನ ಬಗ್ಗೆ ಹೇಳುತ್ತೆ. 301ರ ವಿಧಿ ಏನು ಹೇಳ್ತಪ್ಪ ಅಂದರೆ, ಅಂತಾರಾಜ್ಯ ವ್ಯಾಪಾರ ಮತ್ತು ವಾಣಿಜ್ಯ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. 326ನೇ ವಿಧಿ ಮತದಾನದ ಹಕ್ಕಿನ ಬಗ್ಗೆ ಹೇಳುತ್ತೆ. ಈಗ ಮೂಲಭೂತ ಹಕ್ಕುಗಳ ತಿದ್ದುಪಡಿಯ ಬಗ್ಗೆ ನೋಡ್ಕೊಂಡು ಬರುವ ಕೇಶವಾನಂದ ಭಾರತೀಯ ಪ್ರಕರಣದಲ್ಲಿ 1973ನೇ ಸಾಲು. ಸರ್ವೋಚ್ಚ ನ್ಯಾಯಾಲಯವು ಸಮತೋಲಿತ ವಿಧಾನದೊಂದಿಗೆ ಬಂದಿತು ಮತ್ತು ಮೂಲಭೂತ ಹಕ್ಕುಗಳನ್ನು ಸಂಸತ್ತು ತಿದ್ದುಪಡಿ ಮಾಡಬಹುದಾದ ಮೂಲಭೂತ ರಚನೆ ಸಿದ್ಧಾಂತವನ್ನು ಪ್ರಸ್ತಾಪಿಸಿತು. ಆದರೆ ಸಂವಿಧಾನದ ಮೂಲ ರಚನೆಗೆ ತೊಂದರೆಯಾಗದಂತೆ ಬೇಸಿಕ್ ಸ್ಟ್ರಕ್ಚರ್ ಆರ್ ಡಾಕ್ಟ್ರಿನ್ ಆಫ್ ದ ಕಾನ್ಸ್ಟಿಟ್ಯೂಷನ್ DPSPಗಳ ವರ್ಗೀಕರಣ. ಭಾರತೀಯ ಸಂವಿಧಾನವು ಮೂಲತಃ DPSPಗಳನ್ನು ವರ್ಗೀಕರಿಸಿಲ್ಲ, ಆದರೆ ಅವುಗಳ ವಿಷಯ ಮತ್ತು ನಿರ್ದೇಶನ ಆಧಾರದ ಮೇಲೆ ಅವುಗಳನ್ನು ಸಾಮಾನ್ಯವಾಗಿ ಕೆಳಗಿನ ಪ್ರಕಾರಗಳಾಗಿ ವರ್ಗೀಕರಿಸಬಹುದು. ಸಾಮಾಜಿಕ ತತ್ವಗಳು. 38ನೇ ವಿಧಿ ಏನು ಹೇಳದಪ್ಪ ಅಂದರೆ, ಸಮಾಜವಾದದ ಸಿದ್ಧಾಂತವನ್ನು ಪ್ರತಿಬಿಂಬಿಸುತ್ತದೆ. ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯದಿಂದ ವ್ಯಾಪಿಸಿರುವ ಸಾಮಾಜಿಕ ಕ್ರಮವನ್ನು ಭದ್ರಪಡಿಸುವ ಮೂಲಕ ಜನರ ಕಲ್ಯಾಣವನ್ನು ಉತ್ತೇಜಿಸುವುದು ಮತ್ತು ಆದಾಯ, ಸ್ಥಾನಮಾನ, ಸೌಲಭ್ಯಗಳು ಅವುಗಳಲ್ಲಿನ ಅಸಮಾನತೆಗಳನ್ನು ಕಡಿಮೆ ಮಾಡುವುದು. 70ನೇ ವಿಧಿ ಏನು ಹೇಳುತ್ತೆ ಅಂದರೆ, ರಾಷ್ಟ್ರಪತಿಗೆ ಕ್ಷಮಾದಾನ ಇತ್ಯಾದಿಗಳನ್ನು ನೀಡಲು
ಮತ್ತು ಕೆಲವು ಪ್ರಕರಣಗಳಲ್ಲಿ ಶಿಕ್ಷೆಯನ್ನು ಅಮಾನತುಗೊಳಿಸಲು, ಮರುಪಾವತಿಸಲು ಅಥವಾ ಬದಲಾಯಿಸಲು ರಾಷ್ಟ್ರಪತಿ ಅಧಿಕಾರ ಹೊಂದಿರುತ್ತಾರೆ. 74ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗೆ ಸಹಾಯ ಮಾಡಲು ಮತ್ತು ಸಲಹೆ ನೀಡಲು ಮಂತ್ರಿಮಂಡಲ ಇರುತ್ತದೆ. 75ನೇ ವಿಧಿ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ನೇಮಕ ಮತ್ತು ಅವರ ಸಲಹೆ ಮೇರೆಗೆ ಮಂತ್ರಿಗಳನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. 76ನೇ ವಿಧಿ ಭಾರತದ ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡುತ್ತಾರೆ. ರಾಷ್ಟ್ರಪತಿ ಅವರ ಆಯ್ಕೆ ಹೇಗಾಗುತ್ತೆ ಅಂದರೆ 54 ಮತ್ತು 55ನೇ ವಿಧಿ ಪ್ರಕಾರ ರಹಸ್ಯ ಮತದಾನದ ಮೂಲಕ, ಒಂದೇ ವರ್ಗಾವಣೆ ಮತದ ಮೂಲಕ, ಅನುಪಾತದ ಪ್ರಾತಿನಿಧ್ಯದ ವ್ಯವಸ್ಥೆಯಿಂದ, ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ದ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಧ್ಯಕ್ಷನ ಆಯ್ಕೆ ಮಾಡಲಾಗುತ್ತದೆ. ರಾಷ್ಟ್ರಪತಿ ಅವರನ್ನು ಎಲೆಕ್ಟರಲ್ ಕಾಲೇಜ್ನ ಸದಸ್ಯರು ಆಯ್ಕೆ ಮಾಡುತ್ತಾರೆ. ಅಧ್ಯಕ್ಷರ ಚುನಾವಣೆ ಕಾಲೇಜು ಇವುಗಳ ಒಳಗೊಂಡಿದೆ. ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರು, ರಾಜ್ಯಗಳ ಶಾಸನಸಭೆಗಳ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳ ಚುನಾಯಿತ ಸದಸ್ಯರು ಮತ್ತು ದೆಹಲಿ, ಜಮ್ಮು ಕಾಶ್ಮೀರ, ಪಾಂಡಿಚೇರಿ, ಕೇಂದ್ರಾಡಳಿತ ಪ್ರದೇಶಗಳ ಶಾಸನಸಭೆಗಳ ಚುನಾಯಿತ ಸದಸ್ಯರು ಇರುತ್ತಾರೆ. ರಾಷ್ಟ್ರಪತಿ ಆಯ್ಕೆಗೆ ಸಂಬಂಧಿಸಿದ ಎಲ್ಲ ವಿವಾದಗಳನ್ನು ಸುಪ್ರೀಂ ಕೋರ್ಟ್ ತೀರ್ಪು ನೀಡುತ್ತದೆ. ಅಧ್ಯಕ್ಷರ ಚುನಾವಣೆಗೆ ನಾಮನಿರ್ದೇಶನವನ್ನು ಕನಿಷ್ಠ 50 ಮತದಾರರು ಪ್ರತಿಪಾದಕರು ಮತ್ತು 50 ಮತದಾರರು ದ್ವಿತೀಯಕರಾಗಿ ಬೆಂಬಲಿಸಬೇಕು. ರಾಷ್ಟ್ರಪತಿ ನಾಮನಿರ್ದೇಶನಕ್ಕೆ ಭದ್ರತಾ ಠೇವಣಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 15,000 ರೂಪಾಯಿ ಇಡಬೇಕಾಗುತ್ತದೆ. ರಾಷ್ಟ್ರಪತಿ ಚುನಾವಣೆ ಸಂಸದರಿಗೆ ಹಸಿರು ಮತಪತ್ರ, ಶಾಸಕರಿಗೆ ಗುಲಾಬಿ ಬಣ್ಣ ಮತಪತ್ರ ನೀಡಲಾಗುತ್ತದೆ. ಪ್ರಮಾಣಾನುಗುಣ ಪ್ರಾತಿನಿಧ್ಯ ಎಂದರೆ ಚುನಾಯಿತರಾಗಲು ಅಭ್ಯರ್ಥಿಯು ನಿಗದಿತ ಕೋಟಾ ಮತಗಳನ್ನು ಪಡೆಯಬೇಕು. ಗೆಲ್ಲಲು ಅಗತ್ಯವಿರುವ ಮತಗಳ ಸಂಖ್ಯೆಯು ಮಾನ್ಯವಾದ ಮತಗಳ 50%ಕ್ಕಿಂತ ಹೆಚ್ಚಾಗಿರಬೇಕು. ಏಕ ವರ್ಗಾವಣೆಯ ಮತ ಪದ್ಧತಿಯ ಅಡಿಯಲ್ಲಿ ಒಬ್ಬ ಮತದಾರರು ತಮ್ಮ ಬ್ಯಾಲೆಟ್ ಪೇಪರ್ನಲ್ಲಿ ಒಂದಕ್ಕಿಂತ ಹೆಚ್ಚು ಆದ್ಯತೆಗಳನ್ನು ಸೂಚಿಸಬಹುದು. ಭಾರತೀಯ ಸಂವಿಧಾನದ 72ನೇ ವಿಧಿಯು ಭಾರತದ ರಾಷ್ಟ್ರಪತಿಗಳ ಕ್ಷಮಾದಾನದ ಅಧಿಕಾರದ ಬಗ್ಗೆ ವ್ಯವಹರಿಸುತ್ತದೆ. ಭಾರತದ ರಾಷ್ಟ್ರಪತಿಗಳು ಶಿಕ್ಷೆಯ ಪ್ರಕರಣದಲ್ಲಿ ಅಥವಾ ಅಪರಾಧಕ್ಕಾಗಿ ಶಿಕ್ಷೆಗೊಳಗಾದ ಯಾವುದೇ ವ್ಯಕ್ತಿಯು ಶಿಕ್ಷೆಯ ಮೇಲೆ ಕ್ರಮ ಕೈಗೊಂಡಾಗ ಅವರ ಕ್ಷಮಾಪಣೆಯ ಅಧಿಕಾರದ ಸ್ವರೂಪವನ್ನು ತೆಗೆದುಕೊಳ್ಳುತ್ತದೆ. ಅವು 5 ವಿಧಗಳಾಗಿವೆ. 1 ಕ್ಷಮಾದಾನ, ಅದಕ್ಕೆ ನಾವು ಪಾರ್ಡನ್ ಅಂತ ಹೇಳ್ತೇವೆ. ತಾತ್ಕಾಲಿಕ ವಿಮೋಚನೆ, ರಿಪ್ರಿವ್ಯೂ ಅಂತ ಹೇಳ್ತೇವೆ. ಉಪಶಮನ, ರಿಮಿಷನ್ ಅಂತ ಹೇಳ್ತೇವೆ. ಬಿಡುವು, ರಿಸ್ಪೈಟ್ ಅಂತ ಹೇಳ್ತೇವೆ. ಪರಿವರ್ತನೆ, ಕಮ್ಯುಟೇಷನ್ ಅಂತ ಹೇಳ್ತೇವೆ. ಕ್ಷಮಾದಾನ ನೋಡ್ಕೊಂಡು ಬರುವ. ಈಗ ರಾಷ್ಟ್ರಪತಿಗಳು ಕ್ಷಮಾದಾನ ನೀಡಿದಾಗ ಅಪರಾಧಿಗಳ ಶಿಕ್ಷೆ ಸಂಪೂರ್ಣವಾಗಿ ಮುಕ್ತಗೊಳಿಸುತ್ತದೆ. ಆದರೆ ಅಪರಾಧಿ ಅಲ್ಲ ಎಂದು ಹೇಳುವ ಅಧಿಕಾರವಿಲ್ಲ. ಈ ಅಧಿಕಾರ ಕೋರ್ಟ್ಗೆ ಮಾತ್ರ ಇರುತ್ತದೆ. ಧನ್ಯವಾದಗಳು ಜ್ಞಾನಾರ್ಥಿಗಳೇ, ಸ್ಪರ್ಧಾಕಾಂಕ್ಷಿಗಳೇ. ಮುಂದಿನ ಸಂಚಿಕೆಯಲ್ಲಿ 4ನೇ ಸಂಚಿಕೆಯಲ್ಲಿ ಸಂವಿಧಾನ ಮಾಲಿಕೆಯ ಮತ್ತಷ್ಟು ವಿಷಯಗಳನ್ನು ತರಲಿದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ, ಮನನ ಮಾಡಿಕೊಳ್ಳಿ. ಪರೀಕ್ಷೆ ಬಂದಾಗ ಒಂದು ವೇಳೆ ಇವೇ ಪ್ರಶ್ನೆಗಳು ಬಂದಿದ್ದೆ ಆದರೆ ನನ್ನ ಶ್ರಮ ಸಾರ್ಥಕ ಎಂದುಕೊಳ್ತೇನೆ. ಎಲ್ಲಕ್ಕೂ ಮುಖ್ಯವಾಗಿ ಭಾರತೀಯರಾದ ನಾವು ನಮ್ಮ ಸಂವಿಧಾನದ ಬಗ್ಗೆ, ನಮಗಿರೋ ಸೌಲಭ್ಯಗಳ ಬಗ್ಗೆ ತಿಳ್ಕೊಳ್ಬೇಕಾಗಿರೋದು ಆದ್ಯ ಕರ್ತವ್ಯ ಅಂತ ತಿಳಿದು ನಾನು ಸಂಗ್ರಹಿಸ್ಕೊಂಡು ನಿಮಗೆ ನೀಡ್ತಾ ಇದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡಿ, ಮನನ ಮಾಡಿಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಧ್ವನಿಗೆ ಬೆಂಬಲ ಸೂಚಿಸಿ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.